ಹಾದ್ಗಿಡಿ ಇಲ್ಲೆಲ್ಲ ಶೇಂಗಾ ಹರಿವಿ ಎಲ್ಲಿ ಹೋಗ್ಬಿಟ್ಟತ್ ನೋಡಿ ಇದು ನಮ್ಮ ಹಣಿಮಿ. ಹೋದಾರು ಬಂದಾರು ನೋಡ್ಲಿ ಅಂತ ಇಟ್ಟು ಹೋಗ್ಬಿಟ್ಟ. ಬಂದಾರ್ಕನ್ನು ಸುದ್ದಿರ್ತಾವ. ಅಯ್ಯೋ ಇಟ್ಟಕೊಂಡು ಶೇಂಗಾ ಅದಾವ. ಅಯ್ಯವ್ವ ಶೇಂಗಾ ಬ್ಯಾಳಿಲ್ಲ, ಯವ್ವ ಶೇಂಗಾ ಬ್ಯಾಳಿ ಕೊಡ್ರಿ, ಒಂದಿಷ್ಟು ಶೇಂಗಾ ಕೊಡ್ರಿ ಅಂತೆ ಯಾರೇ ಬಾಯಿ ಚಾಚೆ ಬಿಡ್ತಾವ. ಏನೇನು ತಿಳಿಯಂಗಿಲ್ಲ ಹೊಳೆಯಂಗಿಲ್ಲ ನೋಡು. ಏಟ್ ಹೇಳಿದ್ರು ಆಟ ಇದಕ್ಕೆ ಹಣಿಮಿಗೆ. ಯಾರ ಬಾಯಿ ತೆಗೆದು ಕೊಡೇನ ಒಂದು ಮುಟ್ಟಿಗೆ ಶೇಂಗಾ ಕೊಟ್ಟೆ ಬಿಡ್ತಾ. ಹೋಲಿ ಬಿಡ್ಲಿ, ನನ್ ಸೊಸಿ ದಾನ್ಸೂರ್ ಕರ್ನಿ ನಿನ್ನಂಗ ಜಿಪುನ್ ಇಲ್ಲ. ಅಯ್ಯ ಮುದಿದ್ಯಾವ ಇಲ್ಲಿ ಇದೆಯಾ? ಸಸಿ ಸುದ್ದಿ ತೆಗೇನ ಹರಗಾಲ ಬಡ್ಕೊಂಡು ಓಡೇ ಬಂದ್ಬಿಟ್ಟೆ ಅಲ್ಲ. ಅಲ್ಲಲ್ಲಿ ಮತ್ತ ನನ್ ಸೊಸಿ ಅಂತ ಬಾಳೆದಾಡ್ತಿದಳ, ಆದ್ರೂ ನಾಕಿನ ಬೈತಾ ಇರ್ತೀಯಲ್ಲ ನೀನು. ಬೈದೆ ಏನೇನ್ ಮಾಡ್ಲಿ? ಇನ್ನ ಒಂದಿವ್ಸ ಶೇಂಗಾ ಆರ್ಸಾಳ, ಅದ್ರಾಗ ಒಂದಿವ್ಸ ಬ್ಯಾಳಿ ಸಣ್ಣ ಸಣ್ಣ ಶೇಂಗಾ ಬಂದವ. ಆಕೆ ಪಿಸರ್ಯಾರು ಅವ್ರು ಆಕಿ ದಾನವ ಕಲ್ಲವ ಅವ್ರು ಮಜ್ಜಿಗೆ ಅಂತ ಬಂದಾರ. ನೋಡ್ಯಾರ ಶೇಂಗಾ, ಒಂದು ಮುಖ ಶೇಂಗಾ ಕೊಡ ಅಂದ್ರೆ ಈಕಿ ಒಂದು ಬಗ್ಸಿ ಕೊಡ್ಬೇಕಿಲ್ಲ, ಎರಡು ಬಗ್ಸಿ ತುಂಬಿ ಕಳ್ಸಿದ್ಲು ನೀನು ಸೊಸಿ. ಇವತ್ನೂಗ ಇಲ್ಲೇ ಹರ್ಕೊಂಡ್ ಕುಂತಾಳ ನೋಡು. ಮತ್ತೆ ಇವತ್ನು ನಾಟಕ ಮಾಡ್ಕೊಂಡು ಬರ್ತಾರ. ಆ ಕಲ್ಲಿ ಮಲ್ಲಿ ಬರಂಗಿಲ್ಲ, ಇನ್ನ ಗುಲ್ಲಿ ಸೊಲ್ಲಿ ಬರ್ತಾರ. ಇನ್ನ ಬರೇ ಆದ ಬಳೆ ಹಿಂಗಾಗಿ ಹೋಗುತ್ತೆ ನೋಡು. ಇರ್ಲಿ ಬಿಡು, ದೇವ್ರು ಕೊಟ್ಟಾನ. ಅದ್ರಾಗ ಒಂದಿವ್ಸ ದಾನ ಮಾಡಿದ್ರೆ ಏನಾಗುತ್ತ? ನಾ ದಾನ ಮಾಡಕ್ ಬೇಡ ಅನ್ನಂಗಿಲ್ಲ. ಅರ್ವಿನ ಜಲ್ಮಕ್ಕ ದಾನ ಮಾಡ್ಬೇಕು. ಅವ್ ಕರುವ ಇಲ್ಲಲ್ಲ ತಿಂದು ಮತ್ತೆ ಗುರ್ರ ಅಂತಾವಕ್ಕೆ ದಾನ ಮಾಡ್ತಾ ಈಕಿ. ಹೋಲಿ ಬಿಡಲಿ. ಅಲ್ಲ, ತಿನ್ನೋ ಜನ್ಮ ಏನೋ ಒಂದು ಮುಟ್ಟಿಗೆ ಶೇಂಗಾ ಕಾಳು ಕೊಟ್ರಿ ಏನು ಕಡಿಮೆ ಆಗಂಗಿಲ್ಲ ಬಿಡು. ನನಗೆ ಈ ಶೇಂಗಾ ಕಾಳು ನೋಡೋಣ ಹೊಸದಾಗಿ ಮದುವೆ ಆಗಿದ್ದಿಲ್ಲ ಅದ ನೆನಪಾಗುತ್ತೆ ನನಗೆ. ಅಯ್ಯ ಅದನ್ನೆಲ್ಲ ನೆನ್ಪಿಟ್ಕೊಂಡು ಏನೇನು? ಮತ್ತು ಅದನ್ನ ಹೆಂಗೆ ನೆನಪಾರಕ್ಕಾಗುತ್ತೆ ಹೇಳು? ಅಲ್ಲ, ನಮ್ಮವ್ವ ಶೇಂಗಾ ಹೊಡೀರಿ ಅಂತ ಹೇಳಿದ್ಲ. ನೀವು ಹೊಸದಾಗಿ ಮದುವೆ ಬಂದಾಗ ಇಬ್ರು ಶೇಂಗಾ ಹೊಡಿತಿದ್ವಿ. ನೀನು ನಮ್ಮವನ್ನ ಮುಂದಕ್ಕೆ ಹೋಗೋಣ, ನಮ್ಮವನ್ ಕಣ್ ತಪ್ಪಿಸಿ ನೀನು ಒಂದು ನನ್ನ ಬಾಯ ಶೇಂಗಾ ಹೋಗಿತಿದ್ಯಾ, ನಾನು ನಮ್ಮವನ್ ಕಣ್ ತಪ್ಪಿಸಿ ನಾನು ನಿನ್ನ ಬಾಯ ಹೋಗಿತಿದ್ದೆ. ಅದು ಎಷ್ಟು ಚಂದಿತ್ತಲ್ಲ. ಹಂಗೆ ಮಾಡಕತ್ತಿದ್ವಿ. ನಿಮ್ಮವನ ಕೈಯ ಸಿಕ್ಕಾಕೊಂಡ್ವಲ್ಲ. ನಿಮ್ಮವ್ವ ಉಗಿದು ಉಪ್ಪು ಕಟ್ಟಿದ್ಲು, ಅದು ಭಾಳ ಚಂದಿತ್ತಲ್ಲ. ಆಗಿನ ಕಾಲ ಹಂಗತಿ ಇತ್ತು, ಈಗಿನ ಕಾಲ ಹಂಗತಿ ಇಲ್ಲ. ಆಗ ಗಂಡ ಹೆಂಡತಿ ಕೂಡಿ ಕುಂತ್ರ ಮಹಾಯುದ್ಧನ ಹಾಕಿದ್ದು. ಈಗ ಹಂಗೆಲ್ಲ ಇಲ್ಲ ನೋಡು. ಹಿರಿಯರೆಲ್ಲ ಕುಂತಾರ ಅಂದ್ರು ಗಂಡ ಹೆಂಡತಿ ತಲೆ ಕೆಡಿಸ್ಕೊಳಂಗಿಲ್ಲ. ಹೆಂಡತಿ ಕೈ ಹೆಗಲ ಮ್ಯಾಗ ಕೈ ಹಾಕೊಂಡು ಕುಂದಿರ್ತಾನ ಈ ಗಂಡ. ಈಗಿಂದ ಬೇರೆ, ಆಗಿಂದ ಬೇರೆ. ಹೌದೌದು, ನನಗಂತರೂ ಒಂದು ಚಿಂತೆ ಬಿಟ್ಟತಿ. ಈ ನಮ್ಮ ಸಂಘ ಏನು ಹಾಡಾಗಿದ್ದಿತ್ತ? ಆಕೆ ಮಿಟಕ್ಲಾಡಿಯಿಂದ ದೂರ ಮಾಡೈತಿ. ಅದನ್ನು ಹುಡುಗಿನ ಮಾತಾಡ್ಸವಲ್ಲ ನಮ್ಮ ಹನಿಮಿನ. ಏನು ಮಾಡ್ಬೇಕು, ಏನು ಮಾಡಿ ದಾರಿ ತರ್ಬೇಕು ಅವನ್ನ ಅಲ್ಕಟ ಬಾಡ್ಯಾನ. ನಂಗೆ ಇರೋ ಚಿಂತೆ ಆಗ್ಬಿಟ್ಟತಿ. ಹುಡುಗಿ ಊಟಕ್ಕೆ ಹಾಕೊಟ್ರ ಒಲ್ಲೆ ಅಂತಾನ. ಮಗನ ನಟ ಮಾತಾಡ್ತಾನ, ನನ್ನ ನಟ ಮಾತಾಡ್ತಾನ. ಹನಿಮಿನ ನಂಕರು ಒಟ್ಟ ಮಾತಾಡ್ಸಂಗಿಲ್ಲ. ಹಿಂಗೆ ಮಾಡಿದ್ರೆ ಹೆಂಗಿರ್ತತಿ ನೋಡಿಲ್ಲೇ. ನೀ ಬೇಕಂತ ಸಂಘ ಬಂದಾಗ ಹನುಮಂತಿಗೆ ನೀ ಕಾಟ ಕೊಡು. ಆಕಿಗೆ ಏನಾರ ತೀರ್ತಿದ ಮಾತಾಡು, ಆವಾಗ ನೋಡಕಂತಿ ಹೆಂಗೆ ಮಾಡ್ತಾನವ. ಹಂಗೆ ಮಾಡಿದ್ರೆ ಹಂಗಾದ್ರೆ ಹಿಂತಿ ಕೂಡ ಮಾತಾಡ್ತಾನಂತೀಯ? ನೋಡುನು, ಒಂದು ಪ್ರಯೋಗ ಮಾಡಿ ನೋಡು. ತಡಿ ಹಂಗಾದ್ರೆ ಈಗ ಬರೋ ಹೊತ್ತಿಗೆ ಸಂಘ ಬರೋ ಹೊತ್ತ ಊಟಕ್ಕೆ ಬರ್ತಾನ. ಈಗ ಹನಿಮಿನ ತೊಳಿತೀನಿ. ಅವ ಬರೋ ಹೊತ್ತಿಗೆ ಅವ ಏನು ಹಾಡ್ತಾನೆ ನೋಡು. ತಡಿ ಹಂಗಾದ್ರೆ ಇದೊಂದು ಪ್ರಯೋಗ ಮಾಡೇ ಬಿಡ್ತಾನೆ. ಎಂತಾಗತಿ ಬಂತೆ ಇವ? ಅಲ್ಲ ನಾ ಎಲ್ಲಿಂದ ಬಂದು ನನ್ನ ಮಗಗೆ ಬೇನ್ ಹತ್ತಿದ್ದೆ ನಾಕಿ ಮಿಟಕ್ಲಾಡಿ ದೂರ ಹೇಳಂದ್ರು. ಈಗ ಅದ ಮಿಟಕ್ಲಾಡಿ ನೆನಪನ್ಯಾಗ ಇವ ಮಿಟಕ್ಲಾಡ್ಯ ನನ್ನ ಸೊಸಿನ ಮಾತಾಡ್ಸವಲ್ಲ. ಇವ್ರಿಬ್ರನ್ನ ಹೆಂಗಾರ ಮಾಡಿ ಒಂದು ಮಾಡೇ ಮಾಡ್ತಾನೆ. ತಡಿ ಹನಿಮೆ ಹೇಳಿ ಎತ್ತಿ ಅಂತಿ. ಅಲ್ಲಲ್ಲಿ ಇವನ ಹಿಂಗ ನಡಮನೆ ಹಾಕೊಂಡು ಕುಂತ್ರೆ ಹೆಂಗ? ಒಂದು ಈ ಸರ ಇವನ ಹಸ ಮಾಡಿಯ ಮೊನ್ನೆ ಒಂದು ದಿವಸ ಹಸ ಮಾಡಿಟ್ಟ್ಯಾ ಸಿಂಗಾನ. ನೀನು ಒಂದು ದಿವಸ ಹಸ ಮಾಡಿದ್ಯಾ ಬ್ಯಾಳಿನ ಹಂಗ ದಾನಕ್ಕೆ ಕೊಟ್ಟು ಹಿಂಗತಿ ಆದ್ರೆ ಬಾಳೆ ಹೆಂಗ? ಹೋಲ್ ಬಿಡ ಎತ್ತಿ. ಏನೋ ಪಾಪ ಕೇಳಿದ್ರ ಒಂದು ದಿವಸ ಕೊಟ್ಟೆ, ಏನು ಕಡಿಮೆ ಹೆಂಗಿಲ್ ಬಿಡ ಎತ್ತಿ. ನಿಮ್ಮ ಅಪ್ಪನ ಮನೇನು ತಂದಿಟ್ಟಿ. ನನ್ನ ಮಗ ಕಷ್ಟಪಟ್ಟು ತಂತಂದ ಹಾಕಣ, ಅದಕ್ಕೆ ಹಿಂಗತಿ ಮಾಡ್ತಿ. ಒಂದು ಈಟರ್ ಐತಲ್ಲಿ ನಿನಗ ಕಬರ್ಗೆ ಬಿಡು. ಬಾಳೆದು ಬಗ್ಗೆ ಒಂದು ಈಟರ್ ಐತೆ ನಾನಿಮೆ. ಅಯ್ಯೋ ಈಕಿಗೆ ಏನು ಬಂತ ಇವ? ಮೊದಲಕ್ಕೆ ನಂಗತಿ ಮಾಡಕತ್ಲಲ್ಲ. ಯಾಕೆ ಐತಿ ಹಿಂಗೆ ಮಾತಾಡಕತ್ತಿ? ಇನ್ನೇನು ಮತ್ತ ಮನ್ಯಾಗ ಅಡಿಗೆ ಮಾಡ ಅಂದ್ರ ಹಂಗತಿ ಅಡಿಗೆ ಮಾಡ್ತಿ. ನಿನಗ ಕೊಬ್ಬು ಹೆಚ್ಚಾಗೈತಿ. ತಿಂದು ತಿಮ್ಮರ್ ಹೆಚ್ಚಾಗೈತಿ ನಿನಗ. ಕಾರಿದ್ರು ಉಪ್ಪಿರಂಗಿಲ್ಲ, ಉಪ್ಪಿದ್ರು ಕಾರಿರಂಗಿಲ್ಲ. ಒಂದು ಈಟರ್ ಊಟಕ್ಕೆ ಕರಿತೀಯ ನನ್ನ? ನೀನು ಒಬ್ಬಾಕೆ ಮುಕ್ಳಿ ತಿರುವಿ ಊಟ ಮಾಡ್ತಿ. ಒಂದು ಈಟರ್ ಖಬರ್ ಐತಿ ನಿನಗ? ಅಯ್ಯೋ ಈಕಿಗೆ ಏನು ಹುಚ್ಚಿಡ್ತಿ ಇವ? ಮೊದಲಕ್ಕೆ ನಂಗೆ ಆಗಲ್ಲ ಇವ. ಯಾಕೆ ಎತ್ತಿ ಆಗಿಲ್ಲ ಎರಡು ರೊಟ್ಟಿ ಮಾಡ್ಕೊಟ್ಟಿದ್ದೆ ತಿಂದಿ, ಈಗ ಊಟ ಕೊಟ್ಟಿಲ್ಲ ಅಂತೀಯಲ್ಲ ಇವ ನೀನು? ಏನು ನನ್ನ ಬಾಯಿನ ಹಾಲು ಹೊಡಿತೀನ? ನನ್ನ ಮಗ ಅದಕ್ಕೆ ನಿನಗ ಡೈವರ್ಸ್ ಕೊಡ್ಬೇಕಂತೇಳಿ ಅಡ್ಡಾಡಕತ್ತಿದ್ದ. ನಿನಗ ಸೊಕ್ಕು ತಲೆ ಮೇಲೆ ಏರೈತಿ. ಯಾಕೆ ಬೈವ ಏನಾತ? ಇದಕ್ಕೆ ಬೈಯಾಕತ್ತೀಕಿನ? ಇನ್ನಿಲ್ಲ ಬೇಲಾರ್ದ ಈಕಿನ ಹಾರಿ ಹೋಗ್ಬೇಕನ ನೋಡ. ಎಂತ ಬಾಳೆ ಮಾಡ್ಯಾಳ. ಸಿಂಗಾನ ಹರ್ಕೊಂಡು ಕುಂತ ಬಿಡ್ತಾಳ. ಒಂದು ಬಾಳೆ ಇಲ್ಲ, ಒಂದು ಬದುಕಿಲ್ಲ.
ಮಧ್ಯಾಹ್ನ ಒಂದ್ ದಿವಸ ಹಂಗ ತೆರೆ ಮೇರಿ ಹಸ ಮಾಡ್ದಂಗ ಮಾಡ್ತಾಳ. ಇಲ್ಲೇ ಅಡ್ಡ ಹಾಸ್ ಹೊತ್ಕೊಂಡು ಮಕ್ಕೊಂಡ್ಬಿಡ್ತಾಳ. 3 ದಿನದ ಹೊತ್ತಾತಿ ಇವ್ನು ಸ್ವಚ್ಛ ಮಾಡಕತ್ತು. ನಿನ್ನೆ ಸ್ವಚ್ಛ ಮಾಡ್ಯಾಳ ಒಂದ್ ದಿವಸ ಬ್ಯಾಡಿನ. ದಾರಿಗೆ ಹೋಗೋರಿಗೆ ಬರೋರಿಗೆ ಕೊಟ್ಟು ಬಿಡ್ತಾಳ. ಹಿಂಗತಿ ಆದ್ರ ಬಾಯಿ ಹೆಂಗ ಮನ್ಯಾಗ ನೆಟ್ಪುಟ್ಟ ಗದಗದನ ಮಾಡೋಳ. ಏ ಹಂಗೆ ಕಂತಿ ಬೇ ಮಾಡ್ತಾಳಲ್ಲ ಕಿದಗದನ ಎಲ್ಲಿ ಮಾಡ್ತಾಳ? ನೀ ಹೋದ್ಮೇಲೆ ಹಾಡಂಗತಿ ಎಬ್ಸ್ತಾಳ ಈಕಿ. ನೀನು ನಿರ್ಧಾರ ಮಾಡಿದ ಬರೋಬ್ಬರಿ ಐತ್ ಮಗನ. ಈಕಿನ ಮನೆ ಬಿಟ್ಟು ಓಡಿಸಿದ್ರೆ ಬರೋಬ್ಬರಿ ಆಗತ್ತಡಿ. ಈಕಿನ ಮನೆ ಬಿಟ್ಟ ಓಡಿಸ್ತೀನಿ ಬ್ಯಾಡಿಕಿ. ಅಯ್ಯೋ ಇದ್ರ ಕುಣಿಕ್ ಕರೀಲಿ. ಇದಕ್ಕೆ ನಾಟಕ ಮಾಡಿದ್ರು ಗೊತ್ತಾಗಿಲ್ವ ನನ್ನ ಸೊಸಿ? ಕಣ್ ಚುಟ್ಟಿದ್ರೆ ಗೊತ್ತು ಮಾಡ್ಕೋಬೇಕ. ಇಲ್ಲ ನಿಂದು ಯಾಕ ಭಾಳ ಆಗೈತಿ. ಇಲ್ಲ ನನ್ನ ಮಗಗ ಇನ್ನೊಂದು ಲಗ್ನ ಮಾಡ್ತೀನಿ. ನೀ ಮನೆ ಬಿಟ್ಟು ಹೋಗ್ಬಿಡು. ಏನು ಮನ್ಯಾಗ ಹೇಳಾರಿಲ್ಲ ಕೇಳಾರಿಲ್ಲ ಅಂತೇಳಿ ಹಂಗ ಹುಗ್ಗಿ ಗಡಿಗೆ ಹೊರಗಿಟ್ಬಿಟ್ಟಾಲ ಈಕಿ ಸಂಗ. ಹಡಂಗತಿ ಎಬ್ಸ್ಯಾಳ. ಹಂಗ ಎಲ್ಲಾರ್ಗಿ ದಾನ ಮಾಡ್ದ ಹಿಂಗತಿ ಎಬ್ಬಿಸ್ಬಿಟ್ಟಾಳ ನೋಡಿಕಿ. ದೇವಸ್ಥಾನಕ್ಕೆ ಯಾರನ್ನ ಕೇಳಿ ರೊಕ್ಕ ಕೊಡ್ಲಿ ಕೇಳು? 500 ರೂಪಾಯಿ ಕೊಟ್ಟ ನೋಡಿಕಿ. ಹಿಂಗತಿ ಆದ್ರೆ ಹೆಂಗಪ್ಪ? ಯವ್ವ ನಿಮಗೆ ಹಾಡಿನ ಬಾಳೆ ಮಾಡಿಲ್ಲ. ಸುಮ್ಮನೆ ಎದಕ್ಕೆ ಬೈತಿಕಿನ? ಏನು ಒಂದಿ ಸಿಂಗ ಕೊಟ್ರಿ ಏನಾಗತ್ವಿ ಯವ್ವ? ಅಯ್ಯಯ್ಯೋ ನಮ್ಮನಿ ಗುಡಿಸ್ ಗುಂಡಾಂತರ ಮಾಡ್ತಾವಲ್ಲ. ನಾನು ಏನೋ ಓಲಿ ಬಿಡು ಅಂತೇಳಂತಂದೆ. ಹಿಂಗತಿ ಅದಕ್ಕೆ ನೀ ಈಕಿನ ಒಲ್ಲೆ ಅಂದ್ಯಪ್ಪ. ಇಂಥ ಕತ್ತೆ ಬೀಜ ಕಾರ್ಬಾರ ಮಾಡೋದಕ್ಕೆ ಬೇಡ ತಗೋ. ಈಕಿನ ಮನೆ ಬಿಟ್ಟು ಹೊರಗೆ ಹಾಕಿಬಿಡೋನು. ಬ್ಯಾಡ್ಲ ಹುಡುಗ, ಇನ್ನೊಂದು ಲಗ್ನ ಮಾಡ್ತೀನಿ ತಗೋ ನಿನಗೆ. ಯವ್ವ ಇದನ್ನ ಕುಂದ್ರಿಸ್ಕೊಳ್ಳಿ ನೋಟ್ಲಿ. ಯಾಕೆ ಹಿಂಗತಿ ಮಾತಾಡಕತ್ತೈತಿ? ಏನ್ ಬೇವ ಏನ್ ತಿರುಕಲ್ಲಿ ಇನ್ನೊಂದು ಲಗ್ನ ಮಾಡ್ದಾನ? ನನಗೆ ಆ ಲಗ್ನನೂ ಬೇಡ ಏನು ಬೇಡ. ನಾನು ಹೆಂಡತಿ ಚಲೋ ಅದ. ಸುಮ್ಮನೆ ಬಯಕ್ಕೆ ಹೋಗ್ಬೇಡಕ್ಕೆ. ಯವ್ವ ಈ ಮಾತು ಮಾಮ ಮಾತಾಡಕತ್ತಾನ. ಅದು ನನ್ನ ಪರವಾಗಿ. ಏನ್ಲೋ ಇಟ್ಟು ದಿನ ಈಕಿನ ಬೈತಿದ್ದಿ, ಈಗ ಏನು ಈಕಿನ ತಲೆ ಮೇಲೆ ಏರಿಸ್ಕೊಂಡ್ಯಲ್ಲ ನೋಡು. ಈಕಿ ಬರೋಬ್ಬರಿ ಇಲ್ಲ. ನನ್ನ ಮಾತು ಕೇಳಿಸ ಹಂಗ. ಆಕೆಲ್ಲ ಬರೋಬ್ಬರಿನ ಅದಾಳ. ನನಗೆ ಗೊತ್ತೈತಿ ನನ್ನ ಹೆಂಡತಿ ಹಂಗದಾಳ ಅಂತೇಳಿ. ಸುಮ್ಮನೆ ಆಕೆ ಬಗ್ಗೆ ಇಲ್ಲಿ ಸಲ್ಲದ ಮಾತಾಡಕ್ಕೆ ಹೋಗ್ಬೇಡ. ಆಕೆ ಎಲ್ಲಿ ಹೋಗಂಗಿಲ್ಲ, ಇಲ್ಲೇ ನಾನು ಕೂಡ ಇರ್ತಾ. ಒಳ ಪ್ರೀತಿ ಐತಿ ಮ್ಯಾ ನಾಟಕ ಆಡ್ತೀನಲ್ಲ ಪಾಡೆ. ತಡಿ ಇಷ್ಟಕ್ಕೆ ಬಿಡಬಾರ್ದು. ಇನ್ನೊಂದು ಈಟ್ ಹೇಳ್ತೀನಿ ಇದನ್ನ ನೋಡ್ಲಾ. ನಾಟಕ ಮಾಡಕತ್ತಾಳ ಈಕಿ. ನನ್ನ ಮಾತು ಕೇಳು. ನೀ ಸುಮ್ಮಿರ್ಬೇ. ಆಕೆ ಏನು ಹಾಡಿನ ಬಾಳೆ ಮಾಡಿಲ್ಲ. ಏನೇ ಕೇಳಿದ್ರು ನಾನು ಕೇಳ್ಕೊಟ್ಟಾಳ. 500 ರೂಪಾಯಿ ನಾನು ಕೇಳ್ಕೊಟ್ಟಾಳ ದೇವರಿಗೆ. ಏನೇ ಇದನ್ನ ಮಾಡ್ತೀವಿ ಯಾಕೆ ಮಲ್ಯಾಕೆ ನಂಗೆ ಮಾತು ಚಲೋ ಮಾಡಿಬಿಟ್ಟೆ ನೀ. ಹಣ್ಮೆ ನಡಿ. ಆಕೆದೇನು ಕೇಳ್ಕೊಂತ ನಿಂತಿ? ನಡಿ ಊಟ ಕೊಡು ನಡಿ. ಮತ್ತು ನೀ ಎಲ್ಲಾರ್ದು ಇನ್ನೊಬ್ರು ಕೊಡ್ತಾರ ಊಟಕ್ಕೆ ಬಾ ಎದ್ದು. ಆಕೆದೇನು ಕೇಳ್ಕೊಂತ ಕುಂತಿ ಬಾ. ಇದೇನ್ತಿ ಒಂದ ಕರ್ತಕ್ಕ ಇಬ್ರು ಗಂಡ ಐತಿ ಒಂದ್ ಆಗ್ಬಿಟ್ರಲ್ಲ. ನನಗೂ ನಂಬಕಾಗಲೇ ಇಲ್ಲ. ಮುದಿದೇವ ಏನಾರ ಯಾಕಾಗ್ಲಿ ಬಿಡು. ಇಬ್ರು ಒಟ್ಟಾದ್ರೆ ಸಾಕು. ಹಿಂತಿನ ಊಟಕ್ಕೆ ಕೊಡಬಾ ಅಂತ ಕರೆದ್ನಲ್ಲ, ನನಗದ ಖುಷಿ ಭಾಳ ಆತು. ಯವ್ವ ನಾ ಹೆದರಿ ಬಿಟ್ಟಿದ್ದೆ. ಎಲ್ಲಿ ಇದು ಸಂಘ ನನ್ನ ಸೊಸಿನ ಕೈ ಬಿಟ್ಟಂತೇಳಿ. ಅಯ್ಯ ನೀನು ಚಲೋ ಮಾಡಿದ್ ನೋಡ. ಹಿಂಗತಿ ನಾಟಕ ಮಾಡಂತೇಳಿ. ಇಲ್ಲ ಅಂದ್ರೆ ನನ್ನ ಸೊಸಿ ಬಾಳ ಏನಾಕಿತ್ತ ಏನ. ಒಳಗ ಪ್ರೀತಿ ಐತಿ. ಪ್ರೀತಿ ಇಲ್ಲಾರ್ದ ಇಲ್ಲವ. ಏನೋ ಒಂದು ಕೇಡ್ಗಾಲ. ಹಂಗತಿ ಕೇಡ್ಗಾಲ ಬಂದಿರ್ತತಿ ಅಷ್ಟೇ. ದೊಡ್ಡವ್ರು ಅದಾರು. ನಾವು ಒಂದಿಟ್ಟು ತಿದ್ದಿ ಬುದ್ಧಿ ಹೇಳ್ಬೇಕಷ್ಟೇ. ನೋಡು ಮನ್ಯಾಗ ಒಂದು ಮಾತು ಬರ್ತಿರ್ತತಿ ಹೋಗ್ತಿರ್ತತಿ. ಗಂಡ ಹೆಂಡತಿ ನಡುವ ಒಂದು ಜಗಳ ಬಂದಿರ್ತತಿ. ಆವಾಗ ಮಾವ ಅತ್ತಿ ಆದರೂ ತಿದ್ದಿ ಬುದ್ಧಿ ಹೇಳ್ಬೇಕು. ಸೊಸಿಗರ ಆಗಲಿ ಇಲ್ಲ ಮಗನರ ಆಗಲಿ ಒಂದಿಟ್ಟು ತಿದ್ದಿ ಬುದ್ಧಿ ಹೇಳ್ಬೇಕು. ಈಗ ಗಂಡ ಹೆಂಡತಿ ಜಗಳ ಮಾಡ್ಯಾರ, ಅವ್ರನ್ನವ್ರು ಮಾತಾಡ್ಸಂಗಿಲ್ಲ ಅಂತೇಳಿ ಅದನ್ನ ಉಪಯೋಗ ತಗೊಂಡು ಗಂಡ ಹೆಂಡತಿ ನಡುವ ಇನ್ನಟ್ಟು ಬಿಡುಕು ಬಿಡಿಸೋದು ಅಲ್ಲಲ್ಲಿ. ಮನ್ಯಾಗ ಹಿರಿಯರದವರು ಗಂಡ ಹೆಂಡತಿ ಜಗಳ ಮಾಡ್ಬಿಡ್ರಪ್ಪ ಹೊಂದ್ಕೊಂಡೂರಿ ಅಂತ ಹೇಳ್ಬೇಕು. ಹಿಂಗ ಹಿರಿಯರಾದವರು ಮಗುಗ ಸೊಸಿಗೆ ಬುದ್ಧಿ ಹೇಳಾರ್ದಕ್ಕನ ಎಷ್ಟೋ ಮನೆತನ ಒಡೆದು ಹೋಗ್ಬಿಟ್ಟವು. ಎಷ್ಟೋ ಸಂಸಾರ ಹಾಳಾಗಿ ಹೋಗ್ಬಿಟ್ಟವು. ಹೌದೌದೌದು ನೀ ಹೇಳೋದು ಬರೋಬ್ಬರಿ ಐತಿ.